ಹಲೋ, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಾನು ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ಈ ಸೊಪ್ಪು ಸಾರು ಮುದ್ದೆ, ಅನ್ನ, ಚಪಾತಿಗೆ ಸೂಪರು. ಮುದ್ದೆಗಂತೂ ಸೂಪರ್ ಸಾಂಬಾರಿದು. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ 2 ಲೋಟ ತೊಗರಿಬೇಳೆ, ಆಮೇಲೆ ಮಿಕ್ಸ್ ಸೊಪ್ಪು ಒಂದು 5-6 ಥರ ಸೊಪ್ಪು ಸಿಗುತ್ತೆ. ಪಾಲಕ್ಕು, ಮೆಂತೆ, ಸಬ್ಬಕ್ಕಿ, ಚಿಲಕರವೆ, ದಂಟು, ಅನ್ನೆ ಸೊಪ್ಪು ಅಂತೆಲ್ಲ ಸಿಗುತ್ತೆ. ಅಲ್ಲೆಲ್ಲ ಚೆನ್ನಾಗಿ ಬಿಡಿಸಿ ನೀರಲ್ಲಿ ತೊಳೆದು ಬೇಳೆ ಜೊತೆ ಹಾಕಬೇಕು. ಅದ್ರ ಜೊತೆ 2 ಈರುಳ್ಳಿ ಕಟ್ ಮಾಡಿ ಹಾಕಿ, 1-2 ಟೊಮಾಟೊ ಕಟ್ ಮಾಡಿ ಹಾಕಿ, 1 ಇಂಚು ಹುಣಸೆಹಣ್ಣು, ಆಮೇಲೆ 1/4 ಸ್ಪೂನ್ ಜೀರಿಗೆ, ಆಮೇಲೆ ಬೇಕಾದ್ರೆ ಹಸಿಮೆಣ್ಸಿಕಾಯಿ ಇಷ್ಟ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ, ಬೇಡ ಸಾಂಬಾರು ಪುಡಿ ನಾನು 2 ಸ್ಪೂನ್ ಸಾಂಬಾರು ಪುಡಿ ಹಾಕಿದ್ದೀನಿ ಇದಕ್ಕೆ. ಆಮೇಲೆ ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕ್ರಷ್ ಮಾಡಿ ಬೆಳ್ಳುಳ್ಳಿ ಹಾಕಿ, 1-2 ಸ್ಪೂನ್ ಎಣ್ಣೆ ಹಾಕಿ ಕುಕ್ಕರ್ ಇಡಿ. 3 ವಿಜಿಲ್ ಕೂಗಬೇಕದು. ನಾನು 3 ವಿಜಿಲ್ ಕೂಗಿಸಿ ಇಟ್ಟಿದ್ದೀನಿ. ನೋಡಿ, ಇದು ಈ ಥರ ಬೆಂದಿದೆ. ಇದು ತಣ್ಣಗಾದಮೇಲೆ ರುಬ್ಬಿಕೊಂಡು ಒಗ್ಗರಣೆ ಹಾಕಬೇಕು. ಅಕ್ಕಿ ನೆನೆಸಿಟ್ಟಿದ್ದೀನಿ ಅನ್ನ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಆಯಿತು. ಇದು ನಾನು ಕುಕ್ಕರಲ್ಲಿ ಕೂಗಿಸಲ್ಲ, ಡೈರೆಕ್ಟಾಗಿ ಮಾಡ್ತೀನಿ. ಯಾಕೆಂದರೆ ಕುಕ್ಕರ್ ಕೂಗಿಸಿದ ಅನ್ನ ಅಷ್ಟೇ ಟೇಸ್ಟ್ ಬರಲ್ಲ. ಹಾಗೆ ಅನ್ನ ಮಾಡೋದು ನಾನು. ಇದು ಅನ್ನ ಮಾಡಿದೆ. ಇವಾಗ ಇದನ್ನು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೋಬೇಕು. ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ರುಬ್ಕೋಬೇಕು. ಇದು ಮಿಕ್ಸಿ ರುಬ್ಕೊಂಡ್ಬಂದಿದ್ದೀನಿ, ಇಲ್ಲಿ ಇಟ್ಟಿದ್ದೀನಿ ಎತ್ತಿ. ಇದು ಒಗ್ಗರಣೆಗೆ ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ, ಒಣಮೆಣಸಿನ್ಕಾಯಿ, ಇದನ್ನು ಒಗ್ಗರಣೆಗೆ. ಇಲ್ಲಿಗೆ 1-2 ಸ್ಪೂನ್ ಎಣ್ಣೆ ಸ್ವಲ್ಪ ಕಾಯಿಲಿ. ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಚಟಪಟ ಆಗಲಿ. ಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಬಾಡಿಸಿ. ಬೆಳ್ಳುಳ್ಳಿ ಎಲ್ಲ ಬಂದಿದೆ. ನಮ್ಗೆ ಎಷ್ಟು ಗಟ್ಟಿ ಬೇಕು ಅಲ್ಲಿವರೆಗೂ ಸ್ವಲ್ಪ ನೀರು ಹಾಕಿ, ಅಷ್ಟು ನೀರು ನೀವು ಹಾಕೋ. ಎಷ್ಟು ಗಟ್ಟಿ ಬೇಕೋ ಅಷ್ಟು. ನಿಮಗೆ ತುಂಬ ಗಟ್ಟಿ ಆದರೂ ಭಾಳ ಗಟ್ಟಿಯಾಗಿಬಿಡುತ್ತೆ ಕುದ್ದು. ಹಾಗೆ ಇನ್ನೂ ಸ್ವಲ್ಪ ನೀರು ಹಾಕಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚೆನ್ನಾಗಿ ಕುದಿಲಿ. ಮೇಲೆ ಕೊತ್ತಂಬರಿ ಹಾಕಲ್ಲ, ಯಾಕಂದರೆ ಕೂಗಿಸುವಾಗಲೇ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ನಾನು. ಇವಾಗ ಚೆನ್ನಾಗಿ ಕುದಿಬೇಕು. ಉಪ್ಪು ನೋಡಿ ಕಮ್ಮಿ ಆದರೆ ಸ್ವಲ್ಪ ಹಾಕ್ಕೊಳ್ಳಿ. 1 ರೌಂಡ್ ಕುದಿಲಿ. ನೋಡಿ, ಇವಾಗ ಕುದಿತಾ ಇದೆ ಸಾಂಬಾರು. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಇನ್ನು ಬಿಸಿ ಮುದ್ದೆ ಮಾಡಬೇಕು. ಸಾಂಬಾರು, ಮುದ್ದೆ, ಅನ್ನ ತುಂಬ ಚೆನ್ನಾಗಿರ್ತದೆ. ಈ ಥರ ನೀವು ಮಾಡಿ ಊಟ ಮಾಡಿ. ಧನ್ಯವಾದಗಳು.